ಅವರು ಮುಖ್ಯಮಂತ್ರಿ ಅವರು ಅವತ್ತು ಲಾಸ್ಟ್ ಡೇಟ್ ಮುಖ್ಯಮಂತ್ರಿ ಅವರು ಡೆಲ್ಲಿ ಕ್ಯಾಪ್ಟರ್ ಮಾಡಿದ್ರು ಅವ್ರಿಗೆ ಮಾತು ಕೊಟ್ಟು ಹೋದ್ರು ಕೂಡ ಬಹುಶಃ ಹೋಗಿದ್ರೆ ಸಂಶಯ ಬರ್ತಾ ಇರ್ಲಿಲ್ಲ. ಇಲ್ಲ ಇಲ್ಲ ಅಂತ ಸಿಚುವೇಶನ್ ಕಾಂಗ್ರೆಸ್ ಪಕ್ಷದಲ್ಲಿ ಆ ಸಮುದಾಯದ ಮುಖಾಂತರ ಯಾವುದು ಬರೋದಿಲ್ಲ. ಸಮುದಾಯನ ಬಹಳ ಚೆನ್ನಾಗಿ ನೋಡ್ಕೊಂಡಿದೆ. ಅದನ್ನೇ ಇಂಡಿವಿಜುವಲ್ ತಗೊಳ್ಳದೆ ಸಮುದಾಯ ಅಂತ ಸಮುದಾಯ ತಗೊಂಡಿರೋದಕ್ಕೆ ಆ ತರ ಲೆಟರ್ ಆಗಿದೆ. ಇದು ಇಂಡಿವಿಜುವಲ್ ಸಬ್ಜೆಕ್ಟ್ ನಾಟ್ ಸಮುದಾಯ. ಕಾಂಗ್ರೆಸ್ ಪಕ್ಷ ಮತ್ತೆ ಆ ಸಮುದಾಯ ವಿರುದ್ಧವಾಗಿ ಯಾವುದೇ ವಿವಾದ ಇಲ್ಲ. ಆ ಸಮುದಾಯ ಕಾಂಗ್ರೆಸ್ ಜೊತೆಲಿದೆ, ಕಾಂಗ್ರೆಸ್ ಪಕ್ಷ ಆ ಸಮುದಾಯದ ಜೊತೆಲಿದೆ. ಇದು ಕೇವಲ ಇಬ್ಬರು ವ್ಯಕ್ತಿಗಿಲ್ಲ, ಇಂಡಿವಿಜುವಲ್ ಸಂಬಂಧಪಟ್ಟಿದಂತ ವಿಚಾರ. ಅದು ನೀವು ಕ್ರಮ ತಗೊಂಡಾಗ ಮಾತ್ರ ಅದು ಇಂಡಿವಿಜುವಲ್ ವಿಚಾರ. ಈಗ ಇದು ಇಡೀ ಸಮುದಾಯದ ವಿಚಾರ ಆಗಿದೆ. ನಾರಾಯಣ ಸ್ವಾಮಿ ಅವರೇ ಕೇಳಿಸ್ಕೊಳ್ಳಿ, ನೀವಂತಿದ್ದೀರಾ ಇದು ಇಬ್ಬರು ವ್ಯಕ್ತಿಗಳ ವೈಯಕ್ತಿಕ ವಿಚಾರ ಅಂತ. ಇಡೀ ಸಮುದಾಯ ರೊಚ್ಚಿಗೆದ್ದಿದೆ. ಇಡೀ ಒಂದ್ ನಿಮಿಷ, ಇದು ಇಡೀ ಸಮುದಾಯ ಎಲ್ಲಿಂದ ಬೀದರಿಂದ ಚಾಮರಾಜನಗರದವರೆಗೆ ಇರುವಂತ ಸಕಲ ಮುಸ್ಲಿಂ ಸಮುದಾಯದ ಸಂಘ ಸಂಸ್ಥೆಗಳು ಮತ್ತು ಇತರೆ ಧಾರ್ಮಿಕ ಮುಖಂಡರುಗಳು ಸೇರಿದಂತೆ ಅವ್ರದ್ದೇನೇನಿದೆಯೋ ಎಲ್ಲರೂ ಕೂಡ ಇದರಲ್ಲಿ ಸಹಿ ಹಾಕಿದ್ದಾರೆ. ನಂಬರ್ 1. ನಂಬರ್ 2, ಇದು ವೈಯಕ್ತಿಕ ವಿಚಾರ ಅಂತ ಕಣ್ಮುಚ್ಕೊಂಡು ಕುಳಿತಾರೆ ಕಾಂಗ್ರೆಸ್ಗೆ. ಸಮುದಾಯ ರೊಚ್ಚಿಗೆದ್ದು ಪತ್ರ ಬರೆದ್ರು ಕೂಡ ನಂದಲ್ಲ ಮೇರಾ ಕ್ಯಾ ಮುಜೆ ಕ್ಯಾ ಅಂತ ಅಂದರೆ ಪರ್ಯಾಯ ಮಾರ್ಗಗಳ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಮೊದಲೇ ತಾವೇ ತೋರಿಸಿದ್ರೆ ಜಮೀರ್ ಅಹಮದ್ ಸಾಹೇಬರು ಏನ್ ಹೇಳಿದ್ರು ಅಂತ. Zamir Ahmed is not a Muslim samudaya. He is a political leader. But not a Muslim samudaya in the same time. Muslim samudaya ticket ಕೇಳಿದೆ. Muslim ಸಮುದಾಯಕ್ಕೆ ಟಿಕೆಟ್ ಕೇಳಿದ್ರು ಅಂತಾನೆ ನೀವು ಜಬ್ಬರ್ನ ತೆಗೆದಿದ್ದು. ಇಲ್ಲ ಜಬ್ಬರ್ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅಂತ ನಾಸಿರ್ ಹೋಗಿಲ್ಲ. ಅದಕ್ಕೆ ನೀವು ಕ್ರಮ ಕೈಗೊಂಡ್ರಿ. ಅವರು ಚುನಾವಣೆ ನಡೆಯುವಾಗ ಯಾಸ್ ಎ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಪಾರ್ಟಿ ಅವರು ಇನ್ವಾಲ್ವ್ ಆಗಿಲ್ಲ ಅನ್ನೋ ಮೇಲೆ ಕ್ರಮ ಕೈಗೊಂಡಿದ್ದಾರೆ ಅಷ್ಟೇ. ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಅತಿಥಿ ಕೂಡ ಜಾಯಿನ್ ಆಗಿದ್ದಾರೆ. ಇಸ್ಲಾಮಿಕ್ ಎಜುಕೇಶನ್ ಸೊಸೈಟಿ ಅಧ್ಯಕ್ಷ ಒಮರ್ ಶರೀಫ್ ಅವರು. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇವರು ಉತ್ಕರ್ಷ್ ಅಶ್ವಿನ್ ಜೆಡಿಎಸ್ ಜೆಡಿಎಸ್ ಹಂಗಂದ್ರೆ ಏನ್ ಸರ್? ನಾವೀಗ ಯಾರು ಜಮೀರ್ ಅವ್ರು ಹೇಳಿದಲ್ವ, ಜಮೀರ್ ಅವ್ರನ್ನ ತಗೊಳ್ಳೋಷ್ಟು ಮಟ್ಟಿಗೆ ಅನಿವಾರ್ಯತೆ ನಮ್ಮ ದೊಡ್ಡಗೌಡ್ರಿಗೂ ಇಲ್ಲ, ಸನ್ಮಾನ್ಯ ಕುಮಾರಣ್ಣ ಅವ್ರಿಗೂ ಇಲ್ಲ. ಪಕ್ಷನ ಒಂದು ಸ್ವಂತ ಮನೆ ಪಕ್ಷ ಅಂತ ಹೇಳಿ ಅದೇ ಬಿಜೆಪಿ ಜೊತೆ ಜಮೀರ್ ಅವರು ಮಿನಿಸ್ಟರ್ ಆಗಿದ್ರಲ್ಲ, ಜಮೀರ್ ಅವರು ಮಿನಿಸ್ಟರ್ ಆಗಿದ್ರು. ಅದೇ ಪಕ್ಷ ಜೊತೆ ಹಾಗಾಗಿ ಆ ಜಮೀರ್ ಅವ್ರನ್ನ ತಗೊಳ್ಳೋಷ್ಟು ಪಕ್ಷ ನಮ್ಮ ಪಕ್ಷಕ್ಕೆ ಅನಿವಾರ್ಯತೆ ಇಲ್ಲ ರಾಧಾ ಮೇಡಮ್. ಯಾವುದೇ ಕಾರಣಕ್ಕೂ ನಿಜವಾಗ್ಲೂ ಇಲ್ಲ. ಅದು ಜಮೀರ್ ಅವ್ರನ್ನ ನಮ್ಮ ಪಕ್ಷಕ್ಕೆ ಜೆಡಿಎಸ್ ತಗೊಳ್ಳೋಷ್ಟು ಅನಿವಾರ್ಯತೆನೇ ಇಲ್ಲ. ಕೋಮುವಾದಿ ಪಕ್ಷ ಅಂತ ಬಿಜೆಪಿ ಅಂತ ಇದ್ರು, ಕೊನೆಗೆ ಅವ್ರ ಜೊತೆಗೆ ಮೈತ್ರಿಯಲ್ಲಿ ಇದ್ದೀರಲ್ಲ. ದೊಡ್ಡಗೌಡರಿಗೆ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಅನಿವಾರ್ಯತೆ ಇದೆ. ಅದು ಜಮೀರ್ ಅವ್ರನ್ನ ಪಕ್ಷಕ್ಕೆ ತಗೊಂಡು ಪಕ್ಷಕ್ಕೆ ಬನ್ನಿ ಅಂತ ಅನುಕೂಲ ಸಿಂಧು ರಾಜಕಾರಣ ದೊಡ್ಡಗೌಡರಾಗ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತವರೆಗೂ ಮಾಡಿಲ್ಲ. ನೀವು ನೋಡಿ ದೊಡ್ಡ ರಾಜಕಾರಣಿ ಜೊತೆ ಮಾಡಿರೋದು ಅನುಕೂಲ ಸಿಂಧು ರಾಜಕಾರಣ ಅಲ್ವಾ? ಪಕ್ಷಗಳು ಸಹ ಜೊತೆಲಿರೋದು ಬೇರೆ. ಅನುಕೂಲ ಸಿಂಧು ರಾಜಕಾರಣ ಅಂದ್ರೆ ನೋಡಿ, ಪಕ್ಷದಲ್ಲೇ ಬೆಳೆದು ಎಲ್ಲಾನು ಉಂಡು ತಿಂದು ಎದ್ದವರು ನಾವು ಪಕ್ಷಕ್ಕೆ ಎದುರಾಕೊಂಡು ನಾವು ಪಕ್ಷನ ನಾವು ಎದುರಿಸ್ತೀವಿ, ನಾವೇ ಪಕ್ಷ ಅಂತ ಹೇಳ್ದಾಗ್ಲೂ ಕುಮಾರಣ್ಣ ಅವರು ಯಾವತ್ತೂ ಅವ್ರನ್ನ ನೀವು ನಮ್ಮ ಜೊತೆ ನಮ್ಗೆ ಕಾಲಿಗೆ ಬಿದ್ದು ನೀವು ಇರಬೇಕು ಅಂತ ಯಾವತ್ತೂ ಕೇಳ್ಕೊಳ್ಳಿಲ್ಲ. ಹಾಗೆ ನಾವು ಯಾವಾಗಲೂ ಅನ್ಕೊಳ್ತಾ ಇದ್ವಿ, ಈ JDS ಮನೆನ ನೆಮ್ಮದಿನ ಹಾಳು ಮಾಡಿ JDS ಒಡೆದು ಕಾಂಗ್ರೆಸ್ಗೆ ಹೋದವರು ಕೊನೆಗೆ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರದ ಕೊನೆ ಮಳೆಯಾಗೆ ಹೊಡಿತಾರೆ ಅಂತ ಅನ್ಕೊಳ್ತಿದ್ವಿ. ಅದ್ ಯಾಕೋ ಎಲ್ಲ ಕಳೆದ ಒಂದು 2-3 ವರ್ಷದಿಂದ ನಿಜ ಆಗ್ತಿದೆ. ಏನು ಮುಸ್ಲಿಂ ಸಮುದಾಯನ ಇವತ್ತು ನೋಡಿ ಹೇಳ್ತೀನಿ, ನಿಜವಾಗ್ಲೂ ಕಾಂಗ್ರೆಸ್ ಮುಸ್ಲಿಂ ಸಮುದಾಯನ ಅಶ್ವಿನ್ ಮುಸ್ಲಿಂ ಸಮುದಾಯದ ಬಗ್ಗೆ ಮಾತಾಡ್ತಿದ್ದೀರಾ? ಜಾತ್ಯತೀತ ಜನತಾದಳ ಪಕ್ಷನ ಮನೆನ ನೆಮ್ಮದಿ ಹಾಳು ಮಾಡ್ದೋದಂತವ್ರು ಒಂದು 6-7 ಜನ ನಾವು ದೊಡ್ಡ ಮುಖಂಡರು ದೊಡ್ಡ ರಾಜಕಾರಣಿಗಳಾಗಿದ್ದೀವಿ ಅಂತ ಹೇಳಿ ಕಾಂಗ್ರೆಸ್ ಅಲ್ಲಿ ಇದ್ದವರು ನೋಡಿ. ಇವತ್ತಿಗೂ ಇನ್ನೂ 2 ವರ್ಷ ವೇಟ್ ಅಂಡ್ ವಾಚ್. ನಮ್ಮ ಏನು JDS ಇಂದ ಹೋದ್ರು ಅವರೇ ಕೊನೆ ಮಳೆ ಹೊಡೆದು ಬರೋದು ಕಾಂಗ್ರೆಸ್ಗೆ. ಏನಕ್ಕೆ ಅಂತ ಹೇಳ್ತೀನಿ, ಇವತ್ತು ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರ ಯಾಕೆಂದ್ರೆ ಅವ್ರ ಮನೆದು ಅವ್ರದ್ದು ಇಂಟರ್ನಲ್ ಪಾಲಿಟಿಕ್ಸ್ ಅವ್ರದ್ದು ಇರುತ್ತೆ. ಆದರೂ ಇವತ್ತಿಗೆ ಉಚ್ಚಾಟನೆ ಮಾಡಬೇಕಾಗಿದ್ದು ಸನ್ಮಾನ್ಯ ಜಮೀರ್ ಅವ್ರನ್ನ, ಇಕ್ಬಾಲ್ ಹುಸೇನ್ ಅವ್ರನ್ನ ಟಚ್ಚೇ ಮಾಡೋಕ್ಕಾಗಲಿಲ್ಲ. ಪಾಪದವರು ತಗೊಂಡು ಬಂದು ಘಟಕನೇ ವಿಸರ್ಜಿಸ್ಬಿಟ್ರು. ಅಲ್ಪಸಂಖ್ಯಾತರು ಘಟಕನೇ ವಿಸರ್ಜಿಸೋರು. ಮೇಡಮ್, ನಾವು ಪಕ್ಷದ ಇನ್ನೊಬ್ಬರ ಜೊತೆಲಿದ್ದೀವಿ ಅಂತ ನಾವು ಹೇಳ್ತಿಲ್ಲ, ಒಂದು ಭಾಗವಾಗಿದ್ದೀವಿ ಅಂತ. ಸನ್ಮಾನ್ಯ ದೊಡ್ಡಗೌಡರು ಸನ್ಮಾನ್ಯ ಕುಮಾರಣ್ಣ ಅವ್ರು ಯಾವತ್ತು ಮುಸ್ಲಿಂ ಸಮುದಾಯದ ಬೆನ್ನೆಲುಬಾಗೆ ಇದ್ರು, ಜೊತೆಲೇ ಇದ್ರು. ನಮಗೆಲ್ಲ ಅವರು ಮತ ಕೊಡಲಿಲ್ಲ ಅನ್ನೋದು ಬಿಟ್ಟರೆ ಕಳೆದ ಚುನಾವಣೆಯಲ್ಲಿ ಯಾವತ್ತು ನೀವು ಮುಸಲ್ಮಾನರು ಕೇಳಿ, ಯಾವತ್ತಾದರೂ ಕುಮಾರಣ್ಣ ಅವರು ಆ ಮುಸಲ್ಮಾನರನ್ನ ನಾನು ಕೈ ಬಿಟ್ಟಿದ್ದೀನಿ, ನಾನು ಬೇಡ ಅಂತ ಯಾವತ್ತಾದ್ರೂ ಒಂದಿನ ಹೇಳಿದಾರೆ? ಇಲ್ಲ.
ಉತ್ತಮವಾಗಿ ಅವ್ರು ಕಂಡ್ರೆ ಪ್ರೀತಿ ವಿಶ್ವಾಸದಿಂದ ಇವಾಗಲೂ ಬ್ರದರ್ ಅಂತಾನೆ ಮಾತಾಡ್ಸೋದು. ಬನ್ನಿ, ಯಾವ ಇಂಥರ ಸನ್ಮಾನ್ಯ CM ಇಬ್ರಾಹಿಂ ಅವ್ರನ್ನ ಅವತ್ತಿಗೆ ದೊಡ್ಡ ಗೌಡ್ರು ಬೆಳೆಸಿದ್ರು, ಜಮೀರ್ ಅವ್ರನ್ನ ಬೆಳೆಸಿದ್ರು, ನಬಿ ಅವ್ರನ್ನ ಬೆಳೆಸಿದ್ರು, ಪ್ರತಿಯೊಬ್ಬರು ಬೆಳೆದು ಬೇರೆ ಪಕ್ಷಕ್ಕೆ ಹೋದ್ರು. ಆದ್ರೂ ಮುಸ್ಲಿಂ ಸಮುದಾಯನ ಒಂದು ದಿನನೂ ಮೇಡಮ್ ಮೀಸಲಾತಿಯಿಂದ ನಿಮ್ಮನ್ನ ಯಾಕೆ ಮುಸಲ್ಮಾನ ಸಮುದಾಯ ನಂಬ್ತಾ ಇಲ್ಲ? ನಂಬಿಕೆ ಪ್ರಶ್ನೆ ಅಂತಿಲ್ವಾ? ಈಗ ಹೇಳ್ತಿಲ್ವ ಮುಸಲ್ಮಾನ ಮುಖಂಡರುಗಳು ಏನ್ ಹೇಳ್ತಿದ್ದಾರೆ ಇವಾಗ? ನಾವೆಲ್ಲ 2023 ಮತ ಕೊಟ್ಬಿಟ್ಟು ಕಾಂಗ್ರೆಸ್ ತಪ್ಪು ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಇವಾಗ. ನಾವು ಹಾಗಂತ ಅವರಲ್ಲಿ ಈಗ ಕಾಂಗ್ರೆಸ್ ಅಲ್ಲಿ ಏನೋ ಒಂದು ದೊಡ್ಡ ಗೊಂದಲ ಆಗಿದೆ ಅನ್ನೋದ್ರಲ್ಲಿ ನಾವು ಬೇಯಿಸ್ಕೊಳ್ಳೋ ಅವಶ್ಯಕತೆ ನಮಗೂ ಇಲ್ಲ.